ಜಿ ಕನ್ನಡದ ಒಂದು ಶೋಗೆ ನಮ್ಮನ್ನ ಗೆಸ್ಟ್ ಆಗ್ತಾರೆ. ಗೊತ್ತಿಲ್ಲ ಅಲ್ಲಿಂದ ಅದು ಯಾರ ದೃಷ್ಟಿ ಬಿತ್ತೋ, ಯಾರ ಕಣ್ಣಾಯ್ತು, ಏನಾಯ್ತು. ಟೆನ್ಷನ್ಗಳು, ಡಿಪ್ರೆಷನ್ಗಳು, ನೋವುಗಳು, ಕಣ್ಣೀರು. ನಂಗೆ ನೋವಾಗಕ್ಕೆ ಏನು ಉಳಿದಿಲ್ಲ, ಅಥವಾ ಕೆಟ್ಟದ್ದು ನೋಡಕ್ ನನಗೇನು ಬಾಕಿ ಉಳಿದಿಲ್ಲ. ಸಾವನ್ನೇ ನೋಡ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಸಾವು ನೋಡಿ ಕದ ತಟ್ಟು ವಾಪಸ್ ಬಂದ್ಬಿಟ್ಟಿದ್ದೀನಿ. ಅಳ್ಬೇಕು ಅನಿಸ್ತಾನೆ ಇಲ್ಲ, ಅಳು ಬರಲ್ಲ. ಜೊಳ್ಳು ನೀನೇ ತೆಗಿತೀಯ ಅಂತ ಕೇಳದ, ನನಗೆ ಮನಸ್ಸು ಬರ್ಲಿಲ್ಲ. ಬಾ ನಾನು ತೆಗಿತೀನಿ ಅಂತ. ಒಂದು 6 ತಿಂಗಳ ಕೆಳಗೆ ಅಥವಾ ಒಂದು 8 ತಿಂಗಳ ಕೆಳಗೆ ನಕ್ಕಿದಾಗ ಅದು ನಗು ನಂದಲ್ಲ. ಡಿವೋರ್ಸ್ ಕೆಟ್ಟದ್ದು ಅನ್ನೋದೇ ಮೊದಲು ತಪ್ಪು. ಡಿವೋರ್ಸ್ ಕೆಟ್ಟದ್ದಲ್ಲ, ನಿಮ್ಮ ಅನ್ನದ ತಟ್ಟೆಗೆ ವಿಷದ ಒಂದು ಬಿಂದು ಬಿದ್ದು ಹಾಗೆ. ಚಂದನ್ ಶೆಟ್ಟಿ ಪ್ರೆಸ್ ಮೀಟ್ ಮಾಡಿದಾಗ ಇದನ್ನೇ ಹೇಳಿ, ಈ ರೀಸನ್ ತಗೊಂಡಿರೋದಕ್ಕೆ ಇವತ್ತು ಇಬ್ಬರಲ್ಲೊಬ್ಬ ಜೀವ ಉಳಿಯುತ್ತೆ. ಬಟ್ ಇವಾಗ ನನ್ನ ಜೀವನದ ಹೊಸ ಎಪಿಸೋಡ್ಗಳು ಸ್ಟಾರ್ಟ್ ಆಗ್ತಾ ಇದೆ. ಬೆಳಿಗ್ಗೆ ಇದ್ರೆ ಮಗನ್ ಬಿಡ್ಬೇಕು ಸ್ಕೂಲ್ಗೆ, ಚೆನ್ನಾಗಿದೆ ಕೆಲಸ. ಸೊ ಹಾಗಾಗಿ ಹಳೆ ಎಪಿಸೋಡ್ಗಳು ನನಗೆ ಮೆಲ್ಕ್ ಹಾಕಕ್ಕೆ ಇಷ್ಟ ಇಲ್ಲ, ಮೆಲ್ಕ್ ಹಾಕಕ್ಕೆ ನೆನಪು ಆಗ್ತಾ ಇಲ್ಲ. ಅದಾಗಿ ಸ್ವಲ್ಪ ದಿನಕ್ಕೆ ಜಿ ಕನ್ನಡದ ಒಂದು ಶೋಗೆ ನಮ್ಮನ್ನು ಗೆಸ್ಟ್ ಆಗಿ ಕರೀತಾರೆ. ಗೆಸ್ಟ್ ಅಂದರೆ ಪಾರ್ಟಿಸಿಪೆಂಟ್ಸ್. ನಾನು ನನ್ನ ಪತ್ನಿ, ಆವತ್ತಿನ ದಿನ ಪತ್ನಿ, ಶೋಗೆ ಹೋಗ್ತೀವಿ. ಶೋದ ರನ್ನರಪ್ ಕೂಡ ಆಗ್ತೀವಿ. ಗೊತ್ತಿಲ್ಲ ಅಲ್ಲಿಂದ ಅದು ಯಾರ ದೃಷ್ಟಿ ಬಿತ್ತೋ, ಯಾರ ಕಣ್ಣಾಯಿತು, ಏನಾಯಿತು. ಕಾರಣಾಂತರಗಳಿಂದ, ವೈಯಕ್ತಿಕ ಕಾರಣಗಳಿಂದ ಜೀವನ ಬೇರೆ ಬೇರೆ ಮಾಡಿಕೊಂಡು ಡಿವೋರ್ಸ್ ತೊಗೊಂಡು ಅವ್ರ ಬದುಕು ಅವರು, ನಮ್ಮ ಬದುಕು ನಾವು ಅನ್ನೋ ಥರ ಆರಾಮಾಗಿ ಇವತ್ತಿನ ದಿನಕ್ಕಿದ್ದೀವಿ. ಈ ಗ್ಯಾಪಲ್ಲಿ ಜೀವನದ ಬೇರೆ ಬೇರೆ ಹಂತದ ಟೆನ್ಷನ್ಗಳು, ಡಿಪ್ರೆಷನ್ಗಳು, ನೋವುಗಳು, ಕಣ್ಣೀರು, ಬೇಸರ, ದುಃಖ ಎಲ್ಲ ನೋಡಿ ಸಾಕಾಗಿ, ಅಂದರೆ ನನಗೆ ಯಾರಾದರೂ ಇಲ್ಲ ಇದನ್ನು ಮಾಡಬೇಡ, ಕೆಟ್ಟದಾಗುತ್ತೆ, ಇದು ಮಾಡಬೇಡ, ನಿಂಗೆ ಒಳ್ಳೇದಾಗಲ್ಲ, ಅಥವಾ ಇದನ್ನು ಮಾಡಬೇಡ, ಇದರಿಂದ ನಿನಗೆ ನೋವಾಗುತ್ತೆ ಅಂದಾಗ ನಾನು ತಲೆ ಕೆಡ್ಸ್ಕೊಳ್ಳಲ್ಲ. ಯಾಕೆ ತಲೆ ಕೆಡ್ಸ್ಕೊಳ್ಳಲ್ಲ ಅಂದರೆ ನಂಗೆ ನೋವಾಗಕ್ಕೆ ಏನು ಉಳಿದಿಲ್ಲ ಅಂತ, ಅಥವಾ ಕೆಟ್ಟದ್ದು ನೋಡೋಕೆ ನನಗೇನು ಬಾಕಿ ಉಳಿದಿಲ್ಲ ಅಂತ. ಸಾವನ್ನೇ ನೋಡ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ನಾನು. ಸಾವನ್ನ ನೋಡಿ ಕದ ತಟ್ಟು ವಾಪಸ್ ಬಂದ್ಬಿಟ್ಟಿದ್ದೀನಿ. ಜೀವನದ ಅಂದರೆ ಈ ನನ್ನ ಕಣ್ಣೀರಿದೆಯಲ್ಲ, ಅದು 10 ಅಡಿ ಬೋರ್ವೆಲ್ ತೊಡೆದ್ರೆ ಒಂದು 5 ಇಂಚ್ ನೀರು ಬಂದಂಗೆ, ಹಂಗೆ ಧಾರಾಕಾರ ಬಾಟ್ಲ್ ಕೊಡ ತುಂಬಿಸ್ಬಿಡ್ದು, ಹಂಗೆ ಅರ್ದ್ಬಿಟ್ಟಿದೆ ಟೈಮಲ್ಲಿ. ಸೊ ಹಾಗಾಗಿ ಇವತ್ತು ಅಳ್ಬೇಕು ಅನಿಸ್ತಿಲ್ಲ, ಅಳ್ಬೇಕು ಅನಿಸ್ತಾನೆ ಇಲ್ಲ, ಅಳು ಬರಲ್ಲ. ಆಮೇಲೆ ಅಳೋದಕ್ಕೆ ಕಾರಣಗಳಿಲ್ಲ. ಇವತ್ತು ನಾನು ಹೇಳೋದಲ್ಲ, ಭಗವಂತ ಕೊಡುವಾಗ ಎಲ್ಲ ಕಿತ್ಕೊಂಡೇ ಕೊಡೋದು. ಪರವಾಗಿಲ್ಲ, ಫಿಲ್ಟರ್ ಮಾಡ್ದ ಮನುಷ್ಯ. ಭಗವಂತ ಏನು ಮಾಡ್ದ, ನನ್ನ ಜೋಳಿಗೆಯಲ್ಲಿ ಎಷ್ಟು ಜೊಳ್ಳಿದೆ, ಎಷ್ಟು ಕಾಳಿದೆ ಅಂತ ನೋಡ್ದ. ಜೊಳ್ಳು ನೀನೇ ತೆಗಿತೀಯ ಅಂತ ಕೇಳ್ದ, ನನಗೆ ಮನಸ್ಸು ಬರಲಿಲ್ಲ. ಬಾ ನಾನು ತೆಗಿತೀನಿ ಅಂದ. ಕೊಟ್ಟ ಕಷ್ಟ ಕೊಟ್ಟಿಲ್ಲ ಅಂತ ಹೇಳಿದ. ಬಟ್ ಇಟ್ ವಾಸ್ ಟೂ ಹಾರ್ಡ್. ಕಳೆದ 1.5 ವರ್ಷದ ಜೀವನ ಇದಿಲ್ಲ, ಇಟ್ ವಾಸ್ ನಾಟ್ ಸೋ ಈಸಿ. ಇವತ್ತು ನಾನು ಹೇಳ್ತೀನಲ್ಲ, ನಾನಿವತ್ತು ಮಿಸ್ಟರ್ ನಿರೀಕೋ, ಕಿರಿಕಿರ್ತಿಯಲ್ಲಿ ಮತ್ತೊಂದು ಇನ್ನೊಂದು ಯಾವುದೋ ಸ್ಪೀಡ್ ಪ್ಲಸ್ನ ಒಂದು ವೀಡಿಯೋಸು, ಯಾವುದೋ ಚಾನಲ್ಗಳಲ್ಲಿ ಕೂತ್ಕೊಂಡು ಮಾತಾಡೋದಾಗಲೂ, ಇವತ್ತು ನನಗಿರೋ ನಾನು ನಗು ಇದೆಯಲ್ಲ, ಅದು ನಿಜವಾದ ನಗು. ಒಂದು 6 ತಿಂಗಳ ಕೆಳಗೆ ಅಥವಾ ಒಂದು 8 ತಿಂಗಳ ಕೆಳಗೆ ನಕ್ಕಿದಾಗ ಅದು ನಗು ನಂದಲ್ಲ, ಅದು ನನ್ನ ನೋವಿನ ನಗು ಅದು. ಬಟ್ ಇವತ್ತು ನಗ್ತೀನಲ್ಲ, ಇದು ನಂದೇ ನಗು, ಇದು ನನ್ನ ಸ್ವಂತ, ನಾನು ಗಳಿಸಿರೋ ನಗು. ಸೊ ಖುಷಿ ಇದೆ ಇವತ್ತು. ಅದೇನೋ ಅಂತಾರಲ್ಲ, ಜೊಳ್ಳೆಲ್ಲ ಹೋಗಿ ಗಟ್ಟಿ ಉಳ್ಕೊಂಡ ಮೇಲೂ ಯಾವುದನ್ನು ಯಾವ ಟೈಮಲ್ಲಿ ಹೆಂಗೆ ಕೊಡಬೇಕು ಹಂಗೆ ಕೊಡ್ತಾನಂತ ಭಗವಂತ. ಅದು ನೀವಾಗ ಕೊಟ್ಟಿರಿ. ಎಷ್ಟು ಮಜಾ ಇದೆ ನೋಡ್ರಿ ಲೈಫಲ್ಲಿ. ಎಲ್ಲಿಗೆ ಹೋಗ್ತೀಯ, ಎಷ್ಟೊತ್ತಿಗೆ ಬರ್ತೀಯ ಅಂತ ಕೇಳೋರಿಲ್ಲ ನನಗೆ. ಅಲ್ಲ, ಬ್ಯಾಚ್ ಸಿಂಗಲ್ ಸಂಘ, ನಾನು ಹೇಳ್ತಾ ಇದ್ದೀನಲ್ಲ, ಸಿಂಗಲ್ ಸಂಘ, ಒಬ್ಬನೇ ನಂದೇ ಸಂಘ, ಚೆನ್ನಾಗಿದೆ. ತುಂಬಾ ಜನ ಈ ಡಿವೋರ್ಸ್ ಎಲ್ಲ ಆದ್ಮೇಲೆ ಅವ್ರದ್ದು ಇನ್ನೊಂದು ತರದ್ದು ಲೈಫ್ ಓಪನ್ ಆಗುತ್ತೆ. ಕೆಲವು ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ, ಕೆಲವು ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ. ನೀವು ನಿಮ್ಮ ಡಿವೋರ್ಸ್ ಯಾವ ತರ? ಸಿ ಅಂದ್ರೆ ಇದರ ಡಿವೋರ್ಸ್ ಆಗಿ ತಲೆ ಕೆಡ್ಸ್ಕೊಂಡು ಕೂತಿರೋ ಇಲ್ಲ. ನನಗೆ ಡಿವೋರ್ಸ್ ಕೆಟ್ಟದ್ದು ಅನ್ನೋದೇ ಮೊದಲು ತಪ್ಪು. ಡಿವೋರ್ಸ್ ಕೆಟ್ಟದ್ದಲ್ಲ. ಯಾಕೆ ಕೆಟ್ಟದಲ್ಲ ಅಂತ ಹೇಳ್ತೀನಿ. ಏನು ಹಿಂಗೆ ಹೇಳ್ತಿದ್ಯಾ ಅಂತ. ಹೊರಗಿನ ಪ್ರಪಂಚಕ್ಕೆ ಆ 2 ಜೀವಗಳ ಮಧ್ಯೆ ಏನಾಗ್ತಿರುತ್ತೆ ಅಂತ ಗೊತ್ತಿರಲ್ಲ. ಅವನ್ ಟಾಕ್ಸಿಕ್ ರಿಲೇಷನ್ಶಿಪ್ ಇದೆಯಲ್ಲ, ಅದು ಒಂದು ಸಲ ಟಾಕ್ಸಿಕ್ ಅಂತ ಗೊತ್ತಾದ ಮೇಲೆ ಅದು ನಿಮ್ಮ ಅನ್ನದ ತಟ್ಟೆಗೆ ವಿಷದ ಒಂದು ಬಿಂದು ಬಿದ್ದ ಹಾಗೆ. ನೀವು ತೊಳೆದು ತಿನ್ನಿ, ಮತ್ತೊಂದು ಮಾಡ್ತೀನಿ, ಏನೇ ಮಾಡಿ, ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ ನಿಮಗೆ. ಮಾತುಗಳಿದಾವಲ್ಲ, ನೀವು 2 ಹೊಡೆತ ಹೊಡ್ಕೊಳ್ಳಿ, ಪರವಾಗಿಲ್ಲ. ಆಡಿದ ಮಾತುಗಳು ರಿಲೇಷನ್ಶಿಪ್ನ ಇನ್ನಷ್ಟು ಟಾಕ್ಸಿಕ್ ಮಾಡ್ತಾ ಹೋಗುತ್ತೆ. ಡಿವೋರ್ಸ್ ಇಸ್ ಒನ್ ಬೆಸ್ಟ್ ಸೊಲ್ಯೂಷನ್ ಟು ಎಂಡ್ ಎ ಟಾಕ್ಸಿಕ್ ರಿಲೇಷನ್ಶಿಪ್. ಅಂದರೆ ನಾನು ಹೇಳ್ತಾ ಇರೋದು ಗಂಡ ಹೆಂಡತಿ ವಿಚಾರಕ್ಕೆ ಬಂದು. ಟಾಕ್ಸಿಕ್ ರಿಲೇಷನ್ಶಿಪ್ ಗಂಡ ಹೆಂಡತಿ ನಡುವೆ ಅಲ್ಲ, ಸಹೋದರ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು,
ಯಾರೇ ಆಗಿರಲಿ ಆ ರಿಲೇಷನ್ಶಿಪ್ ಟಾಕ್ಸಿಕ್ ಅನ್ಸ್ಬಿಟ್ರೆ ದಯವಿಟ್ಟು ಅದರಿಂದ ದೂರ ಬಂದ್ಬಿಡಿ. ಇಲ್ಲ ಜೀವಗಳು ಹೋಗ್ತವೆ, ಇಲ್ಲ ಜೀವ ಹೋಗ್ತವೆ. ಚಂದನ್ ಶೆಟ್ಟಿ ಪ್ರೆಸ್ ಮೀಟ್ ಮಾಡಿದಾಗಲೂ ಇದನ್ನೇ ಹೇಳಿದ್ದು, ಈ ರೀಸನ್ ತೊಗೊಂಡಿರೋದಕ್ಕೆ ಇವತ್ತು ಇಬ್ಬರಲ್ಲಿ ಒಬ್ಬರು ಜೀವ ಉಳಿಯುತ್ತೆ ಅಂತ. ದಟ್ ಇಸ್ ರೈಟ್. ಸೊ ನಾನು ಹೇಳೋದು ಹೌದು, ಅದರಿಂದ ಹೊರಗಡೆ ಬಂದಾಗ ಭಾವನೆಗಳನ್ನು ಅದುಮಿಡೋದು ಕಷ್ಟ, ನೆನಪುಗಳನ್ನು ಮರ್ತು ಬಿಡೋದು ಕಷ್ಟ. ಹಾರ್ಡ್ ಡಿಸ್ಕ್ ಅಲ್ವಲ್ಲ ಇದು. ಹಾರ್ಡ್ ಡಿಸ್ಕ್ ಆದರೆ ಫಾರ್ಮ್ಯಾಟ್ ಮಾಡ್ಬೋದಿತ್ತು, ಸೆಲೆಕ್ಟ್ ಆಲ್ ಡಿಲೀಟ್. ಇಲ್ಲ, ಈ ಬದುಕಿಗೆ ಕಂಟ್ರೋಲ್ ಆಲ್ ಡಿಲೀಟು ಇಲ್ಲ, ಕಂಟ್ರೋಲ್ ಝೆಡ್ ಬಟನ್ನೂ ಇಲ್ಲ. ಸರಿ ಮಾಡ್ಕೊಂಬಿಡೋಣ, ಇವರು ತಪ್ಪು ಮಾಡಿದ್ದೀನಿ, ಕಂಟ್ರೋಲ್ ಝೆಡ್ ಹೊಡೋದು ಮತ್ತೆ ವಾಪಸ್ ಬರೋದು ಇಲ್ಲ. ಜೀವನದಲ್ಲಿ ಕಂಟ್ರೋಲ್ ಝೆಡ್ ಬಟನ್ನೇ ಇಲ್ಲ. ಸೊ ಈ ಹಾರ್ಡ್ ಡಿಸ್ಕಲ್ಲಿ ಅಷ್ಟು ಸುಲಭಕ್ಕೆ ಹೋಗಲ್ಲ. ಅದು ಹೋಗಬೇಕು ಅಂತಂದ್ರೇನು, ಈಗ ನಾವು ಒಂದು ಎಪಿಸೋಡ್ ಮಾಡ್ತೀವಿ, ಒಂದು ಎಪಿಸೋಡ್ ಶೂಟ್ ಆಗಿ ಅದು ಚೆನ್ನಾಗಿ ಬಂದಿದೆ ಅಂತ ಅನ್ನಿಸಿದಾಗ ಅದ್ರ ಬಗ್ಗೆನೇ ಮಾತಾಡ್ತಾ ಇರ್ತೀವಿ. ಎಲ್ಲಿ ತನಕ? ಮತ್ತೊಂದು ಅದ್ಭುತವಾದ ಎಪಿಸೋಡ್ ಸಿಗೋ ತನಕ. ಒಂದು 10ನೇ ಎಪಿಸೋಡು ಅದ್ಭುತವಾದ ಎಪಿಸೋಡ್ ಮಾಡ್ತೀವಿ ಅಂದಾಗ 1ನೇ ಎಪಿಸೋಡ್ ಬಗ್ಗೆ ಮಾತಾಡೋದು ಬಿಟ್ಬಿಡ್ತೀವಿ ನಾವು. ಯಾಕಂದರೆ 10ನೇ ಎಪಿಸೋಡ್ನ ರೀಕಾಲ್ ಮಾಡ್ತಾ ಇರ್ತೀವಿ. ಮಚ ಏನು ಎಪಿಸೋಡ್ ಮಾಡೋದು, ಸಖತ್ ಎಪಿಸೋಡು, ಗ್ರೇಟ್ ಎಪಿಸೋಡ್, ಸೂಪರ್ ಎಪಿಸೋಡ್. ಸೊ ಆ ಎಪಿಸೋಡ್ ಇದೆಯಲ್ಲ, ಆ ಎಪಿಸೋಡ್ಗಳು ಬರಬೇಕಷ್ಟೇ ಜೀವನದಲ್ಲಿ. ನನ್ನ ಜೀವನದಲ್ಲಿ ಆಗ್ತಾ ಇರೋದು ಅದೇ. ಇವಾಗ ನನಗೆ ಎಲ್ಲಿಯ ತನಕ ಹೊಸ ಎಪಿಸೋಡ್ಗಳು ಓಪನ್ ಆಗಲಿಲ್ವೋ, ನನ್ನ ಜೀವನದಲ್ಲಿ ಹಳೆ ಎಪಿಸೋಡ್ಗಳನ್ನು ಮರೆಸುವ ಎಪಿಸೋಡ್ಗಳು ನನಗೆ ಸಿಕ್ಕಲೇ ಇಲ್ವೋ, ಅಲ್ಲಿ ತನಕ ನಾನು ಅದೇ ಎಪಿಸೋಡ್ಗಳನ್ನ ರೀಕಾಲ್ ಮಾಡ್ತಾ ಇದ್ದೆ, ಅದಕ್ಕೆ ಸ್ಪೇಸ್ ಕೊಟ್ಟಿಟ್ಟಿದ್ದೆ. ಬಟ್ ಇವಾಗ ನನ್ನ ಜೀವನದ ಹೊಸ ಎಪಿಸೋಡ್ಗಳು ಸ್ಟಾರ್ಟ್ ಆಗ್ತಾ ಇದೆ. ಕೆಲಸ ಇದೆ, ಬ್ಯುಸಿ ಇದ್ದೀನಿ, ಬೆಳಗ್ಗೆ ಇದ್ದರೆ ಮಾಡೋಕ್ಕೇನೋ ಇದೆ, ಬೆಳಗ್ಗೆ ಇದ್ದರೆ ಮಗನ ಬಿಡ್ಬೇಕು ಸ್ಕೂಲ್ಗೆ, ಚೆನ್ನಾಗಿದೆ ಕೆಲಸ. ಜಿಮ್ಗೆ ಹೋಗ್ಬೇಕು, ಚೆನ್ನಾಗಿದೆ ಕಣೋ ಕೆಲಸ. ತಿಂಡಿ ತಿನ್ನಬೇಕು, ಊಟ ಮಾಡಬೇಕು, ಆಫೀಸ್ಗೆ ಹೋಗಬೇಕು, ಫ್ರೆಂಡ್ ಕಾಲ್ ಮಾಡಬೇಕು, ಯಾರನ್ನೋ ಮೀಟ್ ಮಾಡಬೇಕು, ಎಲ್ಲ ಪಾರ್ಟಿಗೆ ಹೋಗ್ಬೇಕು, ಚೆನ್ನಾಗಿದೆ ಕೆಲಸ, ಓಕೆ ಇಟ್ಸ್ ನೈಸ್. ನಾನು ಇಲ್ಲಿಗೆ ಸೆಟ್ ಆಗ್ತಾ ಇದ್ದೀನಿ. ಈಗ ಈ ಎಪಿಸೋಡ್ ನಂಗೆ ಇಷ್ಟ ಆಗ್ತಾ ಇದೆ. ಸೊ ಹಾಗಾಗಿ ಹಳೆಯ ಎಪಿಸೋಡ್ಗಳು ನನಗೆ ಮೆಲ್ಕು ಹಾಕೋಕ್ಕೆ ಇಷ್ಟ ಇಲ್ಲ, ಮೆಲ್ಕು ಹಾಕಕ್ಕೆ ನೆನಪು ಆಗ್ತಾ ಇಲ್ಲ. ಇವತ್ತು ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ಅಷ್ಟೇ ಬಿಟ್ಟರೆ ಯಾವುದನ್ನು ಸಹಿತ ನೆನ್ಪು ಮಾಡ್ಕೊಂಡು ಮಾತಾಡ್ತಿಲ್ಲ. ನಾನು ಫ್ಲೋಲ್ಲಿ ಹೋಗ್ತಾ ಇದೆ, ಎಫೆಕ್ಟ್ ಮಾಡಲ್ಲ. ನಾನು ಹೇಳ್ತಾ ಇರೋದು ವೆನ್ ಇಟ್ ಇಸ್, ನಾನು ಹೇಳ್ತಾ ಇರೋದು ನಿನ್ನ ಮನೆಗೆ ಬೆಳಕು ಕೊಡ್ತಿರುವ ವಿದ್ಯುತ್ ಬೆಳಕು ಕೊಡ್ತಿದೆ ಅಂತ ಸಂಭ್ರಮಿಸ್ಬೇಕು ಅಷ್ಟೇ ಬಿಟ್ಟರೆ ಐ ಲವ್ ಯು ಅಂತ ಹೇಳೋದನ್ನ ವಿದ್ಯುತ್ ನೋವು ಅಪ್ಕೊಳಕ್ಕಾಗಲ್ಲ. ನೀನು ನನಗೆ ಬೆಳಕು ಕೊಡ್ತಾ ಇದೆಯಾ, ಐ ಲವ್ ಯು ಅಂತೇಳಿ ಟ್ರಾನ್ಸ್ಫಾರ್ಮರ್ ಹಾಕ್ಕೊಂಡ್ರೆ ಏನಾಗುತ್ತೆ, ಸಿಡ್ದು ಬೂದಿ ಆಗ್ತಿದೆ. ಸೊ ಅದು ನನಗೆ ಸಂಭ್ರಮಿಸೋಣ, ಓಕೆ ಫೈನ್, ಚೆನ್ನಾಗಿದೆ ನೋಡಿ, ಟ್ಯೂಬ್ಲೈಟ್ ಆನ್ ಆಗಿದೆ, ಓಕೆ, ಫ್ಯಾನ್ ಗಾಳಿ ಬಿಸ್ತೆ, ಚೆನ್ನಾಗಿದೆ, ಅಷ್ಟಕ್ಕೆ ಸೀಮಿತ ಮಾಡ್ಕೋಬೇಕು. ಇವತ್ತು ಆ ರಿಲೇಷನ್ಶಿಪ್ನ ಹಾಗೆ ನೋಡೋದು ನಾನು. ಓಕೆ, ಬೆಳಕು ಬರ್ತಾ ಇದೆ, ಗಾಳಿ ಬರ್ತಾ ಇದೆ, ಸಾಕು, ಅದನ್ನು ಅಪ್ಕೊಳ್ಳೋದು ಬೇಡ ನಾನು ಇವತ್ತು. ಅದು ವಿದ್ಯುತ್. ಓಕೆ, ನಿಮ್ಮ ಪತ್ರಿಕೋದ್ಯಮದ ಈ ಜರ್ನಿಯಲ್ಲಿ ಇವತ್ತಿಗೂ ಕೂಡ ನೀವು ಮರೆಯಕ್ಕೆ ಆಗದೇ ಇರುವ ಒಂದು ನೆನಪು ಅಂತಂದ್ರೆ ಯಾವ್ದು ನೆನಪು? ಇವತ್ತಿಗೂ ಕೂಡ ನನಗೆ ಪತ್ರಿಕೋದ್ಯಮದ ಜರ್ನಿಯಲ್ಲಿ ನನಗೆ ಇದು ಕಾಣುತ್ತೆ ಇವತ್ತು.